ನಾವೀಗ ಮಂಡೇಗೆ ಅಂದ್ರೆ ನಾಳೆಗೆ ಮಾರ್ಕೆಟ್ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸ್ವಲ್ಪ ಡೀಪ್ ಆಗಿ ಡಿಸ್ಕಷನ್ ಮಾಡೋದು, ಸ್ವಲ್ಪ ಲಾಂಗರ್ ವಿಡಿಯೋ ಮಾಡೋಣ. ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಲಾಂಗರ್ ವಿಡಿಯೋ ಮಾಡೋಣ. ಓಕೆ, ಈಗ ನಾವಿರೋದು ನಿಫ್ಟಿ 50 ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದೆ. ಓಕೆ, ಸೊ ನಾವೀಗ ಓನ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಈ ಅನಾಲಿಸಿಸ್ ನ ಸ್ವಲ್ಪ ಡಿಫೈನ್ ಮಾಡೋಣ. ಓಕೆ, ನೋಡಿ, ಇದು ಎ ಮತ್ತೆ ಬಿ ಅಂತ ನಾವು ರೀಡ್ ಮಾಡ್ತಾ ಇದ್ದೇವೆ ಈಗ. ಓಕೆ, ಸೊ ನಾವು ಇಲ್ಲಿಂದ ಫಿಬ್ನಾಸಿ ಹಾಕಿದ್ರೆ ಈಗ ಮಾರ್ಕೆಟ್ ಇರೋದು ಇವನ್ 23% ಸಹ ಮಾರ್ಕೆಟ್ ಇನ್ನು ಬಂದೇ ಇಲ್ಲ. ಸೊ ನಾವು ಇದನ್ನ ಬಿದು ಟಾಪ್ ಅಂತ ರೀಡ್ ಮಾಡಿದ್ರೆ ಮಾರ್ಕೆಟ್ ನಮಗೆ ಸಿ ಫೇಲ್ಯೂರ್ ಆಗಬೇಕಾದ್ರೂ ಸಹ 38%ಗೆ ರೀಚ್ ಆಗಬೇಕು. ಇಲ್ಲ ಇದು ಬಿ ಅಲ್ಲ, ಮತ್ತೆ ಮೇಲ್ಗಡೆನೆ ಮೂವ್ ಆಗಬೇಕು ಅಂತಂದ್ರೆ ಈ 23% ಇಂದನು ರಿಟ್ರೇಸ್ಮೆಂಟ್ ತಗೊಂಡು ಹೋಗ್ಬಿಡುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಇದು ಜನರಲ್ ಇನ್ಫಾರ್ಮೇಶನ್. ಈಗ ನಿಮಗೆ ನೋಡಿ, ಮಾರ್ಕೆಟ್ ಈ ಝೋನ್ ಅಲ್ಲಿ ಸಪೋರ್ಟ್ ತಗೋತಾ ಇದೆ. ಓಕೆ, ಸೊ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ, ಒಂದು ಮೂವ್ ಇನ್ನು ಪೆಂಡಿಂಗ್ ಇದೆ ಅಪ್ ಸೈಡ್, ಅಂದ್ರೆ ಈ ಹೈಗಿಂತನೂ ಒಂದು ಸ್ವಲ್ಪ ಮೇಲೆ ಹೋಗ್ಬೇಕಂತ ನಾನು ನಿಮ್ಗೆ ಹೇಳಿದ್ದೆ. ನೆಕ್ಸ್ಟ್ 1 or 2 days ಅಲ್ಲಿ ಲಾಸ್ಟ್ ಡೇ ಅಂದ್ರೆ ಫ್ರೈಡೇ ಇದು ತುಂಬಾ ಮೇಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡಿತು, ಬಟ್ ಅಲ್ಲಿ ಸಸ್ಟೇನೇ ಆಗ್ಲಿಲ್ಲ ಮಾರ್ಕೆಟ್, ಮತ್ತೆ ಸೆಲ್ಲಿಂಗ್ ಬಂದ್ಬಿಡ್ತು. ಸೊ ಈಗ ನಾನು ಮೇಲ್ಗಡೆ ಸಾರಿ ಅಪ್ ಸೈಡ್ ಮೂವ್ ಅಲ್ಲಿ ನನಗೆ ಯಾಕೋ ಈಗ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ನನಗೆ ಅಪ್ ಸೈಡ್ ಮೂವ್ಸ್ ಈಗ ಯಾವುದು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಇಷ್ಟೇ ಮೇಲೆ ಹೋದ್ರು ಸಹ ಮತ್ತೆ ಡೌನ್ ಸೈಡ್ನೇ ಬರ್ತಾ ಇದೆ. ಇದು ನಮ್ಗೆ ಈಗ ತುಂಬಾ ಕ್ರಿಟಿಕಲ್ ಝೋನ್. ಈಗ ಇದು ಈ ಸಪೋರ್ಟ್ ಲೈನ್ ಇದೆಯಲ್ಲ ಝೋನ್, ಇದು ಈ ಝೋನ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ಯಾಕೆ ಈಗ ಬುಲ್ಲಿಶ್ ಇಲ್ಲ ಅಂತಂದ್ರೆ, ನಾನು ಈ ಒಂದು ಈಗ ಇದನ್ನ ಎ ಬಿ ಸಿ ಅಂತ ರೀಡ್ ಮಾಡಿದ್ರು ಸಹ ನನ್ನ ಮೈಂಡ್ ಅಲ್ಲಿ ಮತ್ತೊಂದು ಕೌಂಟಿಂಗ್ ಇತ್ತು. ಅದು ಏನಂತಂದ್ರೆ ಅದು ಸೆಕೆಂಡರಿ ಕೌಂಟಿಂಗ್ ಇತ್ತು. ನಾನು ಅದ್ರ ಮೇಲೆ ಹೆಚ್ಚಿಗೆ ಕಾನ್ಫಿಡೆನ್ಸ್ ಇಟ್ಟಿರ್ಲಿಲ್ಲ. 0, 1, 2 ಆಮೇಲೆ ಇದು 3 ಇರಬಹುದು ಅಂತ, 3 ಇರಬಹುದು ಅಂತ ಹಿಂಗೆ ಪ್ಲಾನ್ ಮಾಡಿದ್ದೆ. ಓಕೆ, ಸೊ 2 ಇಲ್ಲಿ ಬರುತ್ತೆ. ಈಗ ನೋಡಿ, ನಮ್ಮ ರೂಲ್ ಪ್ರಕಾರ ಓಕೆ, ಸೊ 99, 100 ಅಂತ ತಗೋದು. ಸೊ ವೇವ್ 3 ಏನಾದ್ರೆ ಇದು ಹೋಗೋದು ವೇವ್ 3ನೇ ಇದ್ದಿದ್ರೆ, ಓಕೆ, ಇದು ಹೋಗೋದು ವೇವ್ 3ನೇ ಇದ್ದಿದ್ರೆ ನಿಮಗೆ ಇಷ್ಟು ಸ್ಲೋ ಇರಲ್ಲ, ಒಂದನೇ ಮಾತು. ಆಮೇಲೆ ನಿಮಗೆ ಇಷ್ಟೇ ಟೈಮ್ ಪೀರಿಯಡ್ ಅಲ್ಲದು ಎಷ್ಟು 99 ಅಲ್ವಾ, ಓಕೆ, ಸೊ ಈಗ 95 ಆಗಿದೆ. ಇಷ್ಟೇ ಟೈಮ್ ಪೀರಿಯಡ್ ಈಗ 61 ಟಚ್ ಆಗಬೇಕಿತ್ತು. ಓಕೆ, ಸೊ ಈಗ 95 ಆಗಿದೆ. ಸೊ ಇನ್ನು 4 days ಟೈಮ್ ಇದೆ. ಅಂದ್ರೆ ಜನವರಿ 22 ಅಂದ್ರೆ 3-4 days ಇನ್ನು. ಓಕೆ, 21 ಇಲ್ಲ 22ಗೆ ಅದು 61 ಟಚ್ ಮಾಡಬೇಕು. ಅವಾಗ ನಾವು ಇದನ್ನ ವೇವ್ 3 ಅಂತ ಕನ್ಸಿಡರ್, ಅಂದ್ರೆ ಲೀಡಿಂಗ್ ಡೈಗ್ನಲ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅವಾಗ.
ಓಕೆ, ಬಟ್ ನನಗೇನು ಚಾನ್ಸ್ ಅನಿಸ್ತಾ ಇಲ್ಲ ಅದು. ಓಕೆ, ಸೊ ಅದಕ್ಕಾಗಿ ನಾನು ಇದನ್ನ ಈಗ ಡೌನ್ ಸೈಡೇನೆ ಥಿಂಕ್ ಮಾಡ್ತಾ ಇದ್ದೀನಿ. ಒಂದು ವೇಳೆ 61% ಏನಾದ್ರೂ ಮ್ಯಾಜಿಕ್ ಆಗಿಬಿಟ್ರೆ, ಸೊ 3-4 ಡೇಸ್ ಅಲ್ಲಿ ನಿಮ್ಗೂ ಇದು 61% ಅಂದ್ರೆ 26,936 ಅಂದ್ರೆ 936 ಆಲ್ಮೋಸ್ಟ್ 1,000 ಪಾಯಿಂಟ್ಸ್, 1,500 1,300 ಪಾಯಿಂಟ್ಸ್ ಏನಾದ್ರೆ ನೆಕ್ಸ್ಟ್ 3-4 ಡೇಸ್ ಅಲ್ಲಿ ಮೂವ್ ಆಗಿಬಿಟ್ರೆ, ನಾವ್ ಇದನ್ನ ಅವಾಗ ವೇವ್ 3 ಅಂದ್ರೆ ಲೀಡಿಂಗ್ ಡಯಾಗನಲ್ ಅಂತ ಕನ್ಸಿಡರ್ ಮಾಡಿ ಮತ್ತೆ ಒಂದ್ ಸ್ವಲ್ಪ ಫಾಲ್ ನ ಎಕ್ಸ್ಪೆಕ್ಟ್ ಮಾಡಿ ನಾವು ಅಪ್ ಸೈಡ್ ಮೂವ್ ನ ಅವಾಗ ರೀಡ್ ಮಾಡಬಹುದು. ಬಟ್ ಈಗಿರೋ ಕಂಡೀಷನ್ಸ್ ನೋಡಿದ್ರೆ ನನಗಿದು ಅನಿಸ್ತಾ ಇಲ್ಲ. ಓಕೆ, ಬಟ್ ಇದು ಒಂದು ಆಪ್ಷನ್ಸ್ ನಾನು ಇಟ್ಟಿದ್ದೀನಿ. ಓಕೆ, ಒಂದು ವೇಳೆ ಇದು ಆಗಲಿಲ್ಲ ಅಂತಂದ್ರೆ ಏನಾಗಬಹುದು? ಈಗ ಅದನ್ನು ನೋಡು. ಈಗ ನಾನೊಂದು ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಹೋಗ್ತೇನೆ. ನಾನಿಲ್ಲೀಗ ಈಗ ಏನೋ WX ಅಂತ ಮಾಡ್ತಾ ಇದ್ದೀನಿ, ಬಟ್ ನಾನಿಲ್ಲಿ ಇದನ್ನ ಟ್ರಯಾಂಗಲ್ ಫಾರ್ಮಲ್ ನೋಡ್ತಾ ಇದ್ದೀನಿ. ಓಕೆ, ಸೊ ನನಗೇನ್ ಅನ್ಸುತ್ತೆ, ಮಾರ್ಕೆಟ್ ಇಲ್ಲಿ ಒಂದ್ ಸ್ವಲ್ಪ ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಟಚ್ ಮಾಡುತ್ತೆ, ಇದು ಈ ಲೈನ್ ಟಚ್ ಮಾಡುತ್ತೆ. ಇಲ್ಲಿ ಸ್ವಲ್ಪ ಈ ಟ್ರೆಂಡ್ ಲೈನ್ ಟಚ್ ಮಾಡಿ ಆ ಟ್ರೆಂಡ್ ಲೈನ್ ಟಚ್ ಮಾಡಕ್ ಟ್ರೈ ಮಾಡುತ್ತೆ. ಆಮೇಲೆ ಮತ್ತೆ ಸಡನ್ ಆಗಿ ಕೆಳಗಡೆ ಬಂದು ಈ ಝೋನ್ ನ ಬ್ರೇಕ್ ಮಾಡಿ ಮಿನಿಮಮ್ ನನಗನ್ಸುತ್ತೆ 38%, 24,597 ಆರ್ 24,600 ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. 38% ಅಂತಂದ್ರೆ ಸಿ ಫೇಲ್ಯೂರ್ ರೇಷಿಯೋನ ಮಾಡಿ ಮತ್ತೆ ಇದು ಇಲ್ಲಿಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಿದ್ರೆ ಈ ಟ್ರೆಂಡ್ ಲೈನ್ ಇಲ್ಲಿ ಬರ್ತಾ ಇದೆ. ಓಕೆ, 0 to 2 ಟ್ರೆಂಡ್ ಲೈನ್ ಇಲ್ಲಿ ಬರ್ತಾ ಇದೆ ಅಲ್ವಾ? ಸೊ ಇಲ್ಲಿಗೆ ಬಂದು ಹೋಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ನಂದು ಒಂದೇ ಒಂದು ರೆಕಮೆಂಡೇಶನ್ ನಿಮ್ಗೆ ಏನಂತಂದ್ರೆ, ಸ್ವಲ್ಪ ದಿನದ ಮಟ್ಟಿಗೆ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಂದು ಒಂದು ರೆಕಮೆಂಡೇಶನ್. ಇಲ್ಲ ಮಾಡ್ತೀರಾ, ಸ್ಟ್ರಿಕ್ಟ್ ಸ್ಟಾಪ್ ಲಾಸ್. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಕಂಡೀಷನಲ್ ಝೋನ್ ಅಲ್ಲಿ ಇದೆ. ಇದು ಯಾವ ಸೈಡ್ ಮಾರ್ಕೆಟ್ ನ ಅಪ್ವರ್ಡ್ ತಗೊಂಡು ಹೋಗುತ್ತೆ ಗೊತ್ತಿಲ್ಲ, ಅಂದ್ರೆ ಯಾವ ಸೈಡ್ ಹೋಗುತ್ತೆ ಗೊತ್ತಿಲ್ಲ. ಈಗ ಎರಡು ತರ ನಾನು ನಿಮ್ಗೆ ಒಂದು ಅನಾಲಿಸಿಸ್ ಹೇಳಿದೆ. ಓಕೆ, ಒಂದು ವೇಳೆ ನಾನು ಇದಕ್ಕಿಂತ ಮುಂಚೆ ಹೇಳಿದೆ ಅಲ್ವಾ, ಇಂಪಲ್ಸ್ದು ವೇವ್ 3 ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತ ಹೇಳಿದೆ ಅಲ್ವಾ. ಒಂದು ವೇಳೆ ಅದು ಏನಾದ್ರೂ ಆಗಿಬಿಟ್ರೆ, ನಿಮ್ಗೆ ಇರೋ ಇಂಪಲ್ಸ್ ಅಲ್ಲಿ ಹೋಗ್ಬಿಟ್ರೆ ಇದು, ಸೊ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಹಾಕಿ ಬಿಡಿ, ಸ್ಕಿಪ್ ಆಗಿ ಹೋದ್ರೆ ಏನ್ ಮಾಡ್ತೀರಾ? ಸ್ಟಾಪ್ ಲಾಸ್ ನೀವು ಇಟ್ಟಿರ್ತೀರಾ, ಸ್ಕಿಪ್ ಆಗಿಬಿಟ್ರೆ ನಿಮ್ಗೆ ಎಕ್ಸಿಟ್ ಆಗೋದೇ ಕಷ್ಟ ಆಗ್ಬಿಡುತ್ತೆ, ಅಷ್ಟು ಫಾಸ್ಟ್ ಆಗಿ ಮೇಲ್ಗಡೆ ಹೋಗ್ಬಿಡುತ್ತೆ. ಒಂದು ವೇಳೆ ನೀವು ಡೌನ್ ಸೈಡ್ ಪ್ಲಾನ್ ಮಾಡಿದ್ರೆ ಓಕೆ, ಈಗ ಅಪ್ ಸೈಡ್ ಮಾಡಿದ್ರೆ ಆತರ ಆಗುತ್ತೆ. ಈಗ ನೀವು ಒಂದು ಡೌನ್ ಸೈಡ್ ಹೋಗುತ್ತೆ ಅಂತ ತಿಳಿದ್ರೆ ಮತ್ತೆ ಸಡನ್ ಆಗಿ ಇಲ್ಲಿ ಸಪೋರ್ಟ್ ತಗೋಬಹುದು. ಒಂದ್ ವೇಳೆ ನೀವು ಅಪ್ ಸೈಡ್ ಮೂವ್ಮೆಂಟ್ ಕೂತ್ರೆ ಸಡನ್ ಆಗಿ ಈ ಝೋನ್ ಏನಾದ್ರು ಬ್ರೇಕ್ ಆದ್ರೆ ವಾಯ್ ನಿಮಗೆ ನೋಡ್ತರ ಇಲ್ಲದೆ ಸಡನ್ ಆಗಿ 1 ಡೇ 300-400 ಪಾಯಿಂಟ್ ಡೌನ್ ಆಗ್ಬಿಡುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡ್ತಾ ಇರ್ರಿ. ಯಾರು ಮಾರ್ಕೆಟ್ ನ ಅಬ್ಸರ್ವ್ ಮಾಡದ್ಲೆ, ಅಂದ್ರೆ ಒಬ್ಬೊಬ್ರು ಆಫೀಸಲ್ಲಿ ಹೋಗ್ತಾ ಇರ್ತೀರಾ, ಸ್ಟಾಪ್ ಲಾಸ್ ಇಟ್ಟು ಹೆಜ್ಜೆ ಮಾಡ್ಕೊಂಡು ಮಾಡ್ತಾ ಇರ್ತೀರಲ್ವಾ, ಸೊ ಅವ್ರು ದಯವಿಟ್ಟು ಒಂದ್ ಸ್ವಲ್ಪ ಈ ಬಜೆಟ್ ಎಲ್ಲ ಮುಗಿಯೋವರೆಗೂ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನಂದು ಒಂದು ಇದು ಅಡ್ವೈಸ್. ಯಾರು ಇಲ್ಲ ಅಂದ್ರೆ ಯಾರು ಕಂಟಿನ್ಯೂಸ್ ಆಗಿನೇ ಟ್ರೇಡ್ ಮಾಡ್ತೀರಾ 24/7 ಅಂದ್ರೆ ಟ್ರೇಡಿಂಗ್ ಅವರ್ಸ್ ಅಲ್ಲಿ ನಿಮ್ಗೆ ಡೆಸ್ಕ್ಟಾಪ್ ಎದುರುಗಡೆ ಕುತ್ಕೊಂಡೇ ಮಾಡ್ತಿರಲ್ವಾ, ಅವ್ರು ಬೇಕಾದ್ರೆ ಈ ಎರಡು ಝೋನ್ ನ ಕೇರ್ಫುಲ್ ಆಗಿರಿ. ಯಾವ ಎರಡು ಝೋನ್ ಅಂತಂದ್ರೆ 81.2 ಅಂದ್ರೆ 26,200 ಒಂದು, ಅದ್ರ ಮೇಲೆ ಏನಾದ್ರೂ ಹೋದ್ರೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಅಂತ ಹೋಗಿ ಕೌಂಟ್ ಮಾಡಿ ಕ್ಲೋಸ್ ಆದ್ರೆ. ಓಕೆ,
ಇಲ್ಲ ಅಂತಂದ್ರೆ ಈ ಝೋನ್ ಏನಿದೆ ಅಲ್ವಾ ಕೆಳಗಡೆ, ಈ ಝೋನ್ ನ ಬ್ರೇಕ್ ಆಗಿ, ಅಂದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಒಂದು 1000 ಪಾಯಿಂಟ್ ಝೋನ್ ಇದೆ ಹೆಚ್ಚು ಕಡಿಮೆ, 800 ಪಾಯಿಂಟ್ ಝೋನ್ ಇದೆ. ಆ ಝೋನ್ ಅಲ್ಲಿ ಮಾರ್ಕೆಟ್ ಇದ್ರೆ ಆಸಿಲೇಟ್ ಮಾಡ್ತಾ ಇರುತ್ತೆ, ನಿಮ್ ಸ್ಟಾಪ್ ಲಾಸ್ ನ ಹಿಟ್ ಮಾಡ್ತಾ ಇರುತ್ತೆ. ಈ ಝೋನ್ ಬಿಟ್ಟು ಮಾರ್ಕೆಟ್ ಯಾವಾಗ ಬರುತ್ತೆ ಅವಾಗೆ ನೀವು ಸೇಫ್ ಟ್ರೇಡ್ ಮಾಡಬಹುದು. ಈಗ ಸೇಫ್ ಟ್ರೇಡಿಂಗ್ ಝೋನ್ ಅಲ್ವೇ ಅಲ್ಲ ಇದು. ಆಮೇಲೆ ನನ್ನ ಪ್ರಕಾರ ಇದು ಸ್ವಲ್ಪ ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇದೆ. ಟ್ರಯಾಂಗಲ್ ಅಲ್ಲಂತೂ ಸಿಕ್ಕಾಪಟ್ಟೆ ಡೇಂಜರ್ ಟ್ರಯಾಂಗಲ್ ಟ್ರೇಡ್ ಮಾಡೋದು. ಓಕೆ, ಸೊ ನನ್ಗೆ ಈ ತರ ಅನ್ಸುತ್ತೆ ನಿಫ್ಟಿ 50ಯಲ್ಲಿ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಹೋಗುವ. ಈಗ ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ, ಇದು ಡೈಲಿ ಟೈಮ್ ಫ್ರೇಮ್. ಓಕೆ, ಸೊ ನಾವು ಇಲ್ಲಿಗ ಓಕೆ ನಾವಿಲ್ಲೀಗ ಇದನ್ನ ಎ ಅಂತ ರೀಡ್ ಮಾಡಿ, ಇದನ್ನ ಬಿ ಅಂತ ರೀಡ್ ಮಾಡ್ತಿದೀವಿ. ಯಾಕೆ ಅಂತಂದ್ರೆ 127% ಟಚ್ ಆಗಿಲ್ಲ, ಇದು ಟೆಂಪರರಿ ಅಂತ ಕನ್ಸಿಡರ್ ಮಾಡಿ ನೀವು. ಓಕೆ, ಸೊ ಇಲ್ಲಿಗೆ ಸಿ ಮುಗಿದಿದೆ ಅಂತ ತಿಳ್ಕೊಂಬ, ಇಲ್ಲ ಇದು ಸಿದೇ ಪಾರ್ಟ್ ಆಗಿರಬಹುದು ಅಂತ ತಿಳ್ಕೊಂಬ. ಸಿ ನಮ್ಗೆ ಇಲ್ಲಿ ಇಲ್ಲಿದ್ರು ಸಹ ಮುಗಿಬಹುದು. ಓಕೆ, ಸೊ ಎ, ಇದು ಬಿ, ಈಗ ಸಿ ಸ್ಟಾರ್ಟ್ ಆಗಿದೆ. ಸೊ ಎ ಮತ್ತೆ ಬಿ ಸೇರಿ ಎಷ್ಟಾಗಿದೆ ಈಗ? ಸೊ 24 ಕ್ಯಾಂಡಲ್ಸ್ ಆಗಿದೆ. ಸೊ ಇದು ಸಹ 24 ಕ್ಯಾಂಡಲ್ ವರೆಗೂ ಇಲ್ಲ, ಇದು 12 ಅರ್ಧ ಕ್ಯಾಂಡಲ್. ಓಕೆ, ಒಂದು ನಮ್ಗೆ ಇಲ್ಲಿಗೆ ಮುಗಿಬಹುದು, ಇಲ್ಲ ಸೇಮ್ ಕ್ಯಾಂಡಲ್ ತಗೋಬಹುದು. ಓಕೆ, ಇಲ್ಲಿಗೆ ಮುಗಿಬಹುದು. ಸೊ ಇದನ್ನ ಈಗ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಮತ್ತೆ ಡೀಪ್ ಅನಲೈಸ್ ಮಾಡುವ. ಸೊ ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ನೋಡಿ, ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಮಾತು ಹೇಳಿದ್ದೆ, ಒಂದು ಸಿ ಇಲ್ಲಿಗೆ ಮುಗಿದು ಇದು ಇಂಪಲ್ಸ್ ಅಲ್ಲಿ ಹೋಗಬಹುದು ಅಂತ ಒಂದು ಆಪ್ಷನ್ ಹೇಳಿದ್ದೆ. ಓಕೆ, ಬಟ್ ಕಂಡೀಷನ್ ಏನ್ ಹೇಳಿದ್ದೆ? 81.2% ಮೇಲೆ ಕ್ಲೋಸ್ ಆಗಬೇಕು, ಇಲ್ಲ ಅಲ್ಲಿ ಮುಂದೆ ಟ್ರೇಡ್ ಮಾಡಬೇಕು. ಸೊ ಈಗ ಇದು ನೋಡಿ, ಎಕ್ಸಾಕ್ಟ್ಲಿ 81.2% ಇಂದ ನಿಮಗೆ ಮತ್ತೆ ಡೌನ್ ಸೈಡ್ ತೋರಿಸ್ತಾ ಇದೆ. ಓಕೆ, ಆಮೇಲೆ 1 2 3 4 ಇದು 5 ಮೂವ್ಸ್ ಇಲ್ಲಿ ಮುಗಿದಿದೆ. 1 2 3 ಮೂವ್ಸ್ ಇಲ್ಲ ಆಗಿದೆ, ಅಂದ್ರೆ ಇದು 5 3, ಅಂದ್ರೆ ಇದು ನಿಮಗೆ ಓಕೆ, ಇನ್ನು ಕ್ಲಾರಿಟಿ ಇಲ್ಲ, ಇನ್ನು ಈಗೇನು ಹೇಳಲಿಕ್ಕೆ ಆಗೋದಿಲ್ಲ ಇದು. ಸೊ ಇದು ಫ್ಲಾಟ್ ಅಲ್ಲಿ ಹೋಗ್ತಾ ಇದೆ, ಜಿಗ್ಜಾಗ್ ಅಲ್ಲೂ ಅಂದ್ರೆ ಜಿಗ್ಜಾಗ್ 5 3 5 ತೋರಿಸ್ತಾ ಇದೆ. ಓಕೆ, ಸೊ ಈಗ ಇನ್ನು ಇದರ ಕ್ಲಾರಿಟಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾಳೆ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್. ಈಗ 1 2 3 ಇಲ್ಲಿ 3 ಮೂವ್ ಇದೆ, 1 2 3 ಮೂವ್ ಇದೆ, 1 2 3 ಮೂವ್ ಇದೆ. ಓಕೆ, 1 2 3 ಮೂವ್ ಇದೆ. 3 3 ಮೂವ್ ಅಲ್ಲಿ ಇದು ಅಪ್ ಸೈಡ್ ಹೋಗ್ತಾ ಇದೆ. ಸೊ ನನಗನ್ಸುತ್ತೆ ಬ್ಯಾಂಕ್ ನಿಫ್ಟಿ ಸಹ ಇಲ್ಲಿಂದನೇ ರಿವರ್ಸಲ್ ಬರುತ್ತೆ, ಯಾಕಂದ್ರೆ 81.2% ಇಂದನೇ ಇದು ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಇದು 5 ಮೂವ್ ಆಗುತ್ತೆ ಈಗ, ಅಂದ್ರೆ ಇದು ಫ್ಲಾಟ್ ಕರೆಕ್ಷನ್ ಅಲ್ಲಿ ಇದೆ ಇದು. ಓಕೆ, ಹಾಗೆ ಫ್ಲಾಟ್ ಅಂತಂದ್ರೆ 1 2 3 4 5. ಸೊ ಇದು 5 ಮೂವ್ ಆದ್ರೆ 1 2 3 5 3 ಇಲ್ಲ 3 3 5 1 2
3 4 5 6 7 ಅಂತಂದ್ರೆ 3 ಮೂವ್ ಕನ್ಸಿಡರ್ ಆಗುತ್ತೆ. 3 ಆಗುತ್ತೆ. 3 ಬರುತ್ತೆ ಇದು. ಓಕೆ, ಸೊ ನಮ್ಗೆ ಇಲ್ಲಿ 1 ಮೂವ್ ಆಗಿದೆ, ಇದು 2 ಮೂವ್, ಥರ್ಡ್ ಮೂವ್ ಮತ್ತೆ ಡೌನ್ ಸೈಡ್ ಬರುತ್ತೆ. ಈಗ ಒಂದು ವೇಳೆ ಮಾರ್ಕೆಟ್ 81.2% ಮೇಲ್ಗಡೆ ಓಪನ್ ಆದ್ರೆ, ಓಕೆ, 81.2% ಗಿಂತ ಮೇಲ್ಗಡೆ ಮಾರ್ಕೆಟ್ ನೆಕ್ಸ್ಟ್ ಅಂದ್ರೆ ಮಂಡೇ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ಸೊ ನಮ್ದು ಕೌಂಟಿಂಗ್ ಚೇಂಜ್ ಆಗುತ್ತೆ. ಓಕೆ, ಒಂದು ವೇಳೆ ಇದು ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆ. ನಾನು ಯಾಕೆ ಕೌಂಟಿಂಗ್ ಚೇಂಜ್ ಮಾಡ್ತಾ ಇಲ್ಲ ಅಂತಂದ್ರೆ, ನನಗೆ ಈ 81.2% ಇಂದ ಡೌನ್ ಸೈಡ್ ಬರುತ್ತೆ ಅಂತ ನನಗೆ ಒಂದು ಇದು ನನ್ ಆ ತರ ನಾನು ರೀಡ್ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ ನಿಮ್ಗೆ 1 2 3. ಓಕೆ, ಸೊ ನಿಮಗೆ ಮಾರ್ಕೆಟ್ ನೆಕ್ಸ್ಟ್ ಈ ರೇಷಿಯೋಸ್ ನ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. 61.82, ಓಕೆ, ಆಮೇಲೆ 100%, ಆಮೇಲೆ 161%. ಈ ಪಾಯಿಂಟ್ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ದಟ್ ಟು 5 ಮೂವ್ಸ್ ಅಲ್ಲಿ. 1 2 3 4 ಮತ್ತೆ ಮೇಲೆ ಮತ್ತೆ ತೆರಗಡೆ ಬರುತ್ತೆ. ಸೊ ನನಗೆ ಇದೇ ಈಗ ಸ್ಟಾಪ್ ಲಾಸ್. ಈಗ ಸೊ ಮಾರ್ಕೆಟ್ 81.2% ಗಿಂತ ಮೇಲೆ ಏನಾದರೂ ಹೋದ್ರೆ ನಮ್ ಕೌಂಟಿಂಗ್ ಚೇಂಜ್ ಆಗುತ್ತೆ. ಇಲ್ಲ ಆಯ್ತು ಅಂತಂದ್ರೆ ಇದು ಪಾರ್ಟ್ ಆಫ್ ಕರೆಕ್ಷನ್ ಆಗಿ ಡೌನ್ ಸೈಡ್ ಬರುತ್ತೆ. ಬ್ಯಾಂಕ್ ನಿಫ್ಟಿ ಫಾಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಯಾಕೆ ಅಂತಂದ್ರೆ ಎಕ್ಸಾಕ್ಟ್ಲಿ 81.2% ನಮ್ದೇನ್ ಫಿಬೊನಾಸಿ ರೇಷಿಯೋ ಇದೆಯಲ್ವಾ, ಅಲ್ಲಿಂದನೇ ಇದು ರಿವರ್ಸಲ್ ಸೈನ್ಸ್ ನ ತೋರಿಸ್ತಾ ಇದೆ. ಓಕೆ, ಸೊ ಇದನ್ನ ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಇದ್ರದ್ದು ಹೈ ಅಂದ್ರೆ ಈಗ 60,242 ಏನಿದೆಯಲ್ವಾ, ಇದನ್ನೇ ನೀವು ಒಂದು ಬೆಂಚ್ ಮಾರ್ಕ್ ಅಂದ್ರೆ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಡೌನ್ ಸೈಡ್ ಟ್ರೆಂಡ್ಗೆ ಥಿಂಕ್ ಮಾಡಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ, ನನಗೊಂದು ಒಪಿನಿಯನ್. ಬಟ್ ಯಾವಾಗ 60,250 ದಾಟಿ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆಗಿ ಸ್ಟಾರ್ಟ್ ಆಗುತ್ತೋ ಅವಾಗ ನೀವು ಎಕ್ಸಿಟ್ ಆಗಲೇಬೇಕು, ಸ್ಟ್ರಿಕ್ಟ್. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನಿಮ್ಗೆ ಈಗ ಸ್ವಲ್ಪ ಅರ್ಥ ಆಯ್ತದ ಅನ್ಸುತ್ತೆ. ಓಕೆ, ಸೊ ಸ್ವಲ್ಪ ವೋಲ್ಟಾಲಿಟಿ ಇರುತ್ತೆ ಮಾರ್ಕೆಟ್. ಯಾಕೆ ಅಂತಂದ್ರೆ ಬಜೆಟ್ ಬಂತು. ಸೊ ಇನ್ 15 ಡೇಸ್ ಅಲ್ಲಿ ಬಜೆಟ್ ಇದೆ. 15 ಆಯ್ತು, ಇವತ್ತು 18 ಅಂತಂದ್ರೆ 19. ಸೊ ಆಲ್ಮೋಸ್ಟ್ ಅವ್ರಿಗೆ ಇನ್ನೊಂದು 10 ಡೇಸ್ ಅಷ್ಟೇ. ಓಕೆ, ಮಾರ್ಕೆಟ್ ತುಂಬಾ ವೋಲ್ಟೈಲ್ ಇರುತ್ತೆ. ಈ 10 ಡೇಸ್ ನ ಮಾರ್ಕೆಟ್ ಟ್ರೇಡ್ ಮಾಡೋದು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ನನಗೆ. ಓಕೆ, ಸೊ ಇದು ಬಂದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ನಾವೀಗ ಗೋಲ್ಡ್ ಅಲ್ಲಿ ಮೂವ್. ಈಗ ನಾವಿರೋದು ಗೋಲ್ಡ್ ಅಲ್ಲಿ. ಗೋಲ್ಡ್ ತುಂಬಾನೇ ವೋಲ್ಟಾಲಿಟಿ ಮೋಡ್ ಅಲ್ಲಿ ಇದೆ ಇದು. ಸೊ ನಾವೀಗ 1 2 ನಾನು 3 ಇಲ್ಲಿ ಎಲ್ಲ ಮುಗಿದು 4 5 ಇಲ್ಲಿ ಮಾಡಿದನ. ನಾನು ಇಲ್ಲಿ ಲೀಡಿಂಗ್ ಲೈನ್ ಇದೆ, ಫಾಲ್ ಆಗುತ್ತೆ ಅಂತ ಮಾಡಿದ್ದೆ. ಫಾಲ್ ಆಯ್ತು, ಸ್ವಲ್ಪ ಆಯ್ತು, ಬಟ್ ಸ್ಟಿಲ್ ಇದು ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಈಗ ಒಂದ್ ಸ್ವಲ್ಪ ಕೌಂಟಿಂಗ್ ಚೇಂಜ್ ಆಗಿದೆ. ನಾನು 3 ನ ಇಲ್ಲಿ ಮಾಡಿ 4 ಇಲ್ಲಿ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಟಾಪ್ ಟು ಬಾಟಮ್ ಹಾಕಿದ್ರೆ 127% ನಿಮ್ದು ಇಲ್ಲಿಗೆ ಬರ್ತಾ ಇದೆ. 4673. ಓಕೆ, ಮಾರ್ಕ್ ಮಾಡ್ತೇನೆ. ಈಗ ಗೋಲ್ಡ್ ಅಲ್ಲಿ ತುಂಬಾ ಕೌಂಟಿಂಗ್ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ನನಗೆ ಇದು ಎಂಡಿಂಗ್ ಡೈನಲ್ ಅಂತ ಏನಿದೆ ಅಲ್ವಾ, ಇದು ಎಂಡಿಂಗ್ ಡೈನಲ್ ಫಾಲ್ ಆಯ್ತು. ಈಗ ಎಂಡಿಂಗ್ ಡೈನಲ್ ಮುಗಿದೋಯ್ತು ಈಗ. ಸೊ ಇಲ್ಲಿಗೆ 4537 ಅದರದ್ದು ಟಾರ್ಗೆಟ್ ಮುಗಿದೋಗ್ಬಿಡ್ತು. ವೇವ್ 4 ಬಾಟಮ್. ಓಕೆ, ಈಗ ಮತ್ತೆ ಅಪ್ ಸೈಡ್ ಮೂವ್ ಆಗುತ್ತೆ ಇದು. ಈಗ ಯಾರು ಶಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಗೋಲ್ಡ್ ಅಲ್ಲಿ ಟೈಮ್ ಬೀಯಿಂಗ್. ಓಕೆ, ಸೊ ಇದು ಒಂದು ಟಾರ್ಗೆಟ್ 127% ಆಯ್ತಾ. ಇನ್ನೊಂದು ಇದ್ರದ್ದು ಒಂದು ಸ್ವಲ್ಪ ಸೊ
ಸೊ ಇದು ತುಂಬಾ ಹೈ ಬರ್ತಾ ಇದೆ. 1 2 3 4 ಆಯ್ತು. ಇದು 3 4 ಮತ್ತು ಇದು ಓಕೆ. ಸೊ ಇದು 161, ಇದು 261 ಇತ್ತರದ್ದು. ಸೊ ಈಗ ಈ 3 ಟಾರ್ಗೆಟ್ಸ್ ಈಗ ಬರ್ತಾ ಇರೋದು. ಒಂದು 4651, ಆಮೇಲೆ 4672, 4672, ಇದಂತೂ 4651. ಓಕೆ, ಬಟ್ 4651 ಆಗಲ್ಲ. ಯಾಕಂತಂದ್ರೆ ಇದ್ರದ್ದು ವೇವ್ 5 ಮುಗಿಬೇಕು ಅಂತಂದ್ರೆ ಇದು ನಿಮ್ಗೆ ಇಲ್ಲೇ ಮುಗಿಬೇಕು. ಸೊ ಫಸ್ಟ್ ಟಾರ್ಗೆಟ್ ನಿಮ್ದು 4672, ಸೆಕೆಂಡ್ 4717, 4672. ಓಕೆ, ಸೊ ಟೈಮಿಂಗ್ ನಾವು 4672ದೇ ಇದು ಮಾಡ್ಕೊಂಡು ಹೋಗಮ್ಮ. ಓಕೆ, ಇಲ್ಲಿಂದ ಮುಂದೆ ನಿಮಗೆ ಎಲ್ಲಿಯಾದ್ರೂ ಸಹ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ. ಯಾಕಂದ್ರೆ ಎಲ್ಲ ತರದ್ದು ವೇವ್ 5 ಮುಗಿದಿದೆ. ಸ್ವಲ್ಪ ನೀವು ಇಲ್ಲಿ ಕೇರ್ಫುಲ್ ಆಗಿ ಇರಬೇಕು. ಅಪ್ ಸೈಡ್ ಮೂವ್ ಹೋಗ್ತದೆ ಅಂತ ತುಂಬಾ ಲಾಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಮುಗಿಬೇಕು, ಮೂವ್ ಆಗ್ಬೇಕು. ಯಾಕೆ ಅಂತಂದ್ರೆ ಎಲ್ಲ ತರದ್ದು ವೇವ್ 5 ಮುಗಿತಾ ಇದೆ ಇಲ್ಲಿಗ. ಓಕೆ, ಸೊ ನೀವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ ನೋಡಿ, ಆಯ್ತಾ? ಸೊ ಇವೆಲ್ಲ 1 2, ಇದರಲ್ಲಿ 2 ಇದೆ. 1 2 3 4 5 ಮುಗಿದಿದೆ ಈಗ. ಸೊ ನಮಗೆ 2 ಅಂತಂದ್ರೆ ಇದು 3 ಇಲ್ಲಿ ಮುಗಿಯುತ್ತೆ, ಬ್ಲ್ಯಾಕ್ 3. ಬ್ಲ್ಯಾಕ್ 3 ಇಲ್ಲಿ ಮುಗಿಯುತ್ತೆ. ಸೊ 4 ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ತುಂಬಾ ಪ್ಯಾನಿಕ್ ಆಗಿರುತ್ತೆ. ಓಕೆ, ಸೊ ಅದಕ್ಕಾಗಿನೇ ನಾನು ಗೋಲ್ಡ್ ಅಲ್ಲಿ ತುಂಬಾ ಲಾಂಗ್ ತೋರಿಸ್ತಾ ಇದೆ, ಬಟ್ ತುಂಬಾ ಲಾಂಗ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ. ಓಕೆ, ಅದಕ್ಕೆ ರೀಸನ್ ಇದೆ. ಈ ಬ್ಲ್ಯಾಕ್ ಬಿಡಿ, ಈ ರೆಡ್ ಇದೆ ನೋಡಿ. ರೆಡ್ ಇದೆ, ಅದು 3 1 2 3 5 ಎ ಬಿ ಸಿ ಫಾರ್ಮ್ ಆಗ್ಬೇಕಾ. ಎ ಬಿ ಸಿ ಫಾರ್ಮ್ ಆಗ್ಬೇಕಾದ್ರೂ ಈ ಏನು ರೆಡ್ ಕಲರ್ ನಾನು ನಿಮ್ಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ವಾ, ನೋಡಿದೆ. ಇದು ಈ ಟ್ರೆಂಡ್ ಲೈನ್ ಟಚ್ ಮಾಡ್ಲಿಕ್ಕಾದ್ರೂ ಕೆಳಗಡೆ ಬರಲೇಬೇಕು, ಎ ಬಿ ಸಿ ಫಾರ್ಮ್ ಮಾಡಲೇಬೇಕು. ಸೊ ಅದಕ್ಕಾಗಿ ಸ್ವಲ್ಪ ಗೋಲ್ಡ್ ಅಲ್ಲಿ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿ. ಯಾಕೆ ಅಂತಂದ್ರೆ ಗೋಲ್ಡ್ ಯು ಎಸ್ ಮಾರ್ಕೆಟ್ ಮೇಲೆ ತುಂಬಾ ಡಿಪೆಂಡೆಂಟ್ ಇದೆ. ಯು ಎಸ್ ಅಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಒಬ್ಬೊಬ್ರು ಅನಲೈಸರ್ಸ್ ಹೇಳ್ತಾರೆ ಗೋಲ್ಡ್ ತುಂಬಾ ಇದಂದ್ರೆ ಯು ಎಸ್ ಮಾರ್ಕೆಟ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಎನಿ ಟೈಮ್ ಅಲ್ಲಿ ಮಾರ್ಕೆಟ್ ಕ್ಲಾಶ್ ಆಗಬಹುದು ಅವ್ರದ್ದು ಅಂತ ಹೇಳ್ತಾರೆ. ಬಟ್ ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಓಕೆ, ಇಲಿಯಟ್ ವೇವ್ ಪ್ರಕಾರ ಅಂತೂ ನಿಮಗೆ ಡಿಟೇಲ್ ಪಿಕ್ಚರ್ ನಿಮ್ಮ ಎದುರಿಗೇನೆ ಇದೆ. ಓಕೆ, ಸೊ ಅದಕ್ಕಾಗಿ ಯಾಕೆ ನೀವು ತುಂಬಾ ಲಾಂಗ್ ಆಗ್ಬೇಡಿ ಅಂತಂದ್ರೆ ರೀಸನ್ ನಿಮ್ಗೆ ಇದೆ. ಸೊ ವೇವ್ 5 ಎಲ್ಲದ್ರಲ್ಲೂ ವೇವ್ 5 ಮುಗಿದಿದೆ. ಓಕೆ, 1 ಡಿಗ್ರಿದು ನಿಮ್ಗೆ ವೇವ್ 4 ಸ್ಟಾರ್ಟ್ ಆಗಬೇಕಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. 1 ಅವರ್ ಮತ್ತೆ 1 ಅವರ್. ಓಕೆ, ಸೊ ಇದು
ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ಗೆ ಹೋಗುವ. ನಾವೀಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಓಕೆ, ಸೊ ಇದು 1 2 ಅಂತ ನಾವು ಇಂಪಲ್ಸ್ ಆಗಿ ರೀಡ್ ಮಾಡ್ತಾ ಇದೆ ಟೈಮಿಂಗ್. ಸೊ ಇದು 81% ಇಂದ ರಿವರ್ಸ್ ಬರ್ತಾ ಇದೆ. ಸೊ ಹಾಗೆ ಟೆಂಪರರಿಲಿ ನಾವು ಇದನ್ನ ಲೀಡಿಂಗ್ ಡಯಾಗನಲ್ ಅಂತ ನೀವು ಏನಾದ್ರೆ ರೀಡ್ ಮಾಡಿದರೆ, ಓಕೆ, ಸೊ ಇದು 50% ಫಾಲೋ ಆಗಬೇಕು, ಅಂದ್ರೆ ಮತ್ತೆ ಡೌನ್ ಸೈಡ್ ಅಂತ ತಿಳ್ಕೋದೆ. ಇನ್ ಕೇಸ್ ಇದು ಲೀಡಿಂಗ್ ಡಯಾಗನಲ್ ಆಗಿದ್ರೆ, ಇಲ್ಲ ಒಂದ್ ವೇಳೆ ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಮತ್ತೆ ನಾವು ನೋಡ್ಬೇಕಾಗತ್ತೆ ಈಗ. ಓಕೆ, ಬಟ್ ಇಲ್ಲಿಂದ ರಿವರ್ಸಲ್ ತೋರಿಸ್ತಾ ಇದೆ. ಸೊ ಅದನ್ನ ಲೀಡಿಂಗ್ ಡಯಾಗನಲ್ ಅಂತ ನೀವು ರೀಡ್ ಮಾಡಿದ್ರೆ, ಸೊ ಇದು ಎಷ್ಟು ರೂಲ್ ಆಫ್ ಆಲ್ಟರ್ನೇಷನ್ ಇದೆಯೋ ಅಷ್ಟೇ ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. 10.5. ಸೊ ಆಲ್ಮೋಸ್ಟ್ 61.8%. ಸೊ ಮ್ಯಾಕ್ಸಿಮಮ್ ಫಾಲ್ ಆಗೋದು ಇಲ್ಲಿಗೆ ಇಷ್ಟೇ. ಸೊ ಇಷ್ಟು ಫಾಲ್ ಆದ್ರೆ ಮತ್ತೆ ನಮಗೆ ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ ಮ್ಯಾಚ್ ಆಗತ್ತೆ. ಓಕೆ, ಸೊ ಟೈಮ್ ಬೀಯಿಂಗು ಬಿಟ್ಕಾಯಿನ್ ಅಲ್ಲೂ ಸಹ ಯಾರು ಲಾಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಇದು ನನ್ನ ಒಪಿನಿಯನ್ ಮಾರ್ಕೆಟ್ ಬಗ್ಗೆ. ಹಾಗೆ ಮತ್ತೆ ಏನಾದರೂ ಚೇಂಜಸ್ ಇದ್ರೆ ನಾನು ಮತ್ತೆ ನಿಮ್ಗೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಆಮೇಲೆ ಇನ್ನು ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಆಮೇಲೆ ನೀವು ಕೋರ್ಸ್ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಶಿವ, ವಿಶ್ ಯು ಹ್ಯಾಪಿ ವೀಕೆಂಡ್.